ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರು ಬಂದು ಸೇರಿಕೊಂಡಿದ್ದಾರೆ ಅನ್ನುವಂತ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿ ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ಅಲ್ಲಿನ ಬಾಂಗ್ಲಾದೇಶಿಗರ ಜಾಡು ಹಿಡಿದು ಹೊರಟು ಅವರ ಜಾಲವನ್ನ ನಾವು ಭೇದಿಸಿ ಆದ ನಂತರ ಅಲ್ಲಿಗೆ ಪೊಲೀಸರು ಬರ್ತಾರೆ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಪೊಲೀಸರು ಬಂದು ಅಧಿಕಾರಿಗಳು ಬಂದು ಈಗ ಅಲ್ಲಿದ್ದಂತ ಅನಧಿಕೃತ ಮನೆಗಳನ್ನ ಅನಧಿಕೃತ ಅನ್ನೋದಕ್ಕಿಂತ ಅಕ್ರಮವಾಗಿ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಬಾಂಗ್ಲಾದೇಶಿ ನುಸುಳುಕೋರರಿದ್ರಲ್ಲ, ಜೋಪಡಿಗಳನ್ನ ಕಟ್ಟಿಕೊಂಡಿದ್ರಲ್ಲ, ಆ ಮನೆಗಳನ್ನ ಈಗ ತೆರವು ಮಾಡ್ತಾ ಇದ್ದಾರೆ. ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ನೂರಾರು ಬಾಂಗ್ಲಾದೇಶಿಗರ ಜೋಪಡಿಗಳಿದ್ವು. ಜೆಸಿಬಿಗಳ ಮೂಲಕ ಅಕ್ರಮ ವಲಸಿಗರನ್ನ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈಗಾಗಲೇ ಸ್ಥಳದಲ್ಲೇ ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಮನೆ ಅಂತ ಹೇಳಿದ್ರೆ ಜೋಪಡಿಗಳು, ಟಾರ್ಪಾಲಿನ್ ಮೂಲಕ ಅಲ್ಲಿ ಜೋಪಡಿಗಳನ್ನ ಮಾಡ್ಕೊಂಡಿದ್ರು, ಗುಡಿಸಲುಗಳನ್ನ ಮಾಡಿಕೊಂಡು ಅಲ್ಲಿ ಏನ್ ಮಾಡ್ತಾ ಇದ್ರು ಅವರು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ನೆಲೆಸಿದ್ದಂತ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತೆರವು ಮಾಡುವ ಕಾರ್ಯಾಚರಣೆ, ಮನೆಗಳನ್ನ ಡೆಮಾಲಿಷ್ ಮಾಡುವಂತ ಕಾರ್ಯಾಚರಣೆ ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಆಗಿದೆ. ಅವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟವ್ರು ಯಾರು, ಅವರಿಗೆ ವೋಟರ್ ಐಡಿ ಮಾಡಿಕೊಟ್ಟವ್ರು ಯಾರು, ಅವರಿಗೆ ರೇಷನ್ ಕಾರ್ಡ್ ಮಾಡಿಕೊಟ್ಟವ್ರು ಯಾರು, ಅವರ ವಿಳಾಸ ಎಲ್ಲಿ, ಹೇಗೆ ಬಂದ್ರು, ಇದೆಲ್ಲವೂ ಇನ್ನು ಪ್ರಶ್ನೆಯಾಗಿ ಉಳಿದಿದೆ. ನಾವು ಅಲ್ಲಿಗೆ ಹೋಗಿ ಆ ಡೇಂಜರಸ್ ಸ್ಥಳಗಳಿಗೆ ಹೋಗೋದು ಈಸಿ ಅಲ್ಲ. ಯಾಕಂತ ಹೇಳಿದ್ರೆ ಅವ್ರು ಯಾವುದೇ ಟೈಮಲ್ಲಿ ಬೇಕಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು, ವಾಪಸ್ ರಿಟರ್ನ್ ಬರ್ತೀವೋ ಅನ್ನುವ ಧೈರ್ಯ ಇರೋದಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ, ಅಲ್ಲಿನ ಜಾಲವನ್ನ ನಾವು ಭೇದಿಸಿ ಆದ ನಂತರ ಎಳೆ ಎಳೆಯಾಗಿ ನಾವು ಈಗ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ, ಅಧಿಕಾರಿಗಳು ಹೋಗಿದ್ದಾರೆ ಅಲ್ಲಿ. ಹೌದು, ಇವರು ಬಾಂಗ್ಲಾದೇಶದಿಂದ ಬಂದಿರುವಂತ ಪ್ರಜೆಗಳು ಅಕ್ರಮವಾಗಿ ಬಂದಿದ್ದಾರೆ, ಇಲ್ಲಿ ನೆಲೆಸಿದ್ದಾರೆ, ಇವರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೆ ಯಾವುದೇ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿ ನಿಮ್ಮರಿಗೂ ಕೂಡ ತಂದ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತೆರವು ಕಾರ್ಯಾಚರಣೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಏನಂತ ಕಡಿಮೆ ಮಾಡಿ ಗ್ರಾಮದಲ್ಲಿದ್ದೇನೆ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಒಂದ್ ಕಡೆ ಟೆಂಟ್ ಹಾಕಿಕೊಂಡು ಅಕ್ರಮವಾಗಿ ಬಾಂಗ್ಲಾದವರು ಇದ್ದರಂತ ಕಡೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಒಂದ್ ಕಡೆ ಪೊಲೀಸರು ಬಂದು ಮೂವರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಆ ಒಂದು ಮನೆಗಳನ್ನ ಇದೀಗ ತೆರವು ಕಾರ್ಯಾಚರಣೆ ಜಾಗದ ಮಾಲೀಕ ಮಾಡ್ತಿದ್ದಾನೆ. ಯಾಕಂದ್ರೆ ಇದು ನಮಗೆ ಅಕ್ರಮ ಬಾಂಗ್ಲಾದವರು ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ಮ ತಂದೆಯವರು ಈ ಒಂದು ಜಾಗವನ್ನ ಕೊಟ್ಟಿದ್ರು. ಬಟ್ ಇದೀಗ ನಮ್ಗೆ ಗೊತ್ತಾಗಿದೆ ಅವರು ಅಕ್ರಮವಾಗಿ ಬಾಂಗ್ಲಾದೇಶದವರಂತ. ಹೀಗಾಗಿ ಅಂತವರ ಮನೆಗಳನ್ನ ನಾವು ಗುರುತಿಸಿದ್ದೇವೆ, ತೆರವು ಕಾರ್ಯಾಚರಣೆ ಮಾಡ್ತಿದ್ವಿ ಅಂತ ಒಂದ್ ಕಡೆ ಜಾಗದ ಮಾಲೀಕ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದೆ. ಮತ್ತೆ ಈಗ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಇದೆಲ್ಲ ಈ ಒಂದು ಟೆಂಟ್ ಇದೆಲ್ಲ ಅವರೆಲ್ಲ ಅಕ್ರಮವಾಗಿ ಇಲ್ಲಿ ನೆಲೆ ಊರಿದ್ರು, ಇದೇ ಟೆಂಟ್ ಅಲ್ಲಿ ಇದ್ರು. ಒಂದ್ ಕಡೆ ಅಕ್ರಮವಾಗಿ ವಿದ್ಯುತ್ ಅನ್ನು ತೆಗೆದುಕೊಂಡಿದ್ರು. ಸುಮಾರು ವರ್ಷಗಳಿಂದ 10 ವರ್ಷಗಳಿಂದ ಅವರು ಇಲ್ಲೇ ಇದ್ರು. ಯಾಕಂದ್ರೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ, ನಾವು ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಕಾರ್ಡ್ಗಳ ಮುಖಾಂತರ ಬರುತ್ತೇವೆ, ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಬರ್ತೇವೆ, ಅಲ್ಲಿಂದ ಬ್ರೋಕರ್ಗೆ ದುಡ್ಡು ಕೊಟ್ಟು ಆಧಾರ್ ಕಾರ್ಡ್ ಐಡಿ ಕಾರ್ಡ್ಗಳೆಲ್ಲ ಮಾಡಿಸಿಕೊಂಡು ಬಂದು ಬೆಂಗಳೂರಿಗೆ ಟ್ರೈನ್ ಮುಖಾಂತರ ಬರ್ತೇವೆ ಅಂತ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಅಕ್ರಮ ಬಾಂಗ್ಲಾದವರು ಒಂದ್ ಕಡೆ ಹೇಳಿಕೆ ಕೊಟ್ಟಿದ್ರು, ಸ್ಪಷ್ಟನೆ ಕೊಟ್ಟಿದ್ರು. ಅದಾದ ನಂತರ ಆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ಸದ್ಯಕ್ಕೆ ಜಾಗದ ಮಾಲೀಕ ಇದೀಗ ಎಚ್ಚೆತ್ತುಕೊಂಡು ಇದೀಗ ಅಕ್ರಮ ಮನೆಗಳನ್ನ, ಅಕ್ರಮ ಬಾಂಗ್ಲಾದೇಶದ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ದೃಶ್ಯಗಳನ್ನು ನೋಡ್ತಿರ್ಬೋದು ನೀವು. ಇದು ಎಲೆಕ್ಟ್ರಾನಿಕ್ ಸಿಟಿಯ ಪೋಡು ಎಂಬ ಗ್ರಾಮದಲ್ಲಿ. ಯಾಕಂದ್ರೆ ಇಲ್ಲೆಲ್ಲ ಸುತ್ತಮುತ್ತ ತುಂಬಾ ಅಕ್ರಮವಾಗಿ ಬಾಂಗ್ಲಾದವರು ಇದ್ದಾರೆ. ಇದು ಒಂದೇ ಜಾಗ ಅಲ್ಲ, ಸುತ್ತಮುತ್ತ ಜನ ಅಕ್ರಮವಾಗಿದ್ದಾರೆ. ಸುಮಾರು 1000ಕ್ಕೂ ಹೆಚ್ಚು ಜನ ಈ ಒಂದು ಪ್ರದೇಶದಲ್ಲಿ ಇದ್ದಾರೆ ಎಂಬುದು ಒಂದ್ ಕಡೆ
ಕಡೆ ಹೇಳಲಾಗ್ತಿದೆ. ಸದ್ಯಕ್ಕೆ ಈಗ ಮೂವರನ್ನ ಆಡುಗೋಡು ಪೊಲೀಸರು ಒಂದ್ ಕಡೆ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಅವರನ್ನ ವಿಚಾರಣೆ ಮಾಡಬೇಕಾಗತ್ತೆ, ಎಲ್ಲಿಂದ ಬಂದಿದ್ದು, ಮತ್ತೆ ಯಾರಿದ್ದಾರೆ. ಯಾಕಂದ್ರೆ ಒಂದೊಂದು ತಂಡದಿಂದ 10 ಜನ ಇಂಡಿಯಾಗೆ ಬರ್ತಿದ್ದಾರೆ. ಬಾಂಗ್ಲಾದವರು ಬೆಂಗಳೂರಲ್ಲಿ ತುಂಬಾ ಜನ ಇದ್ದಾರೆ. ಸದ್ಯಕ್ಕೆ ಇದೀಗ ಪೋಡು ಎಂಬ ಗ್ರಾಮದಲ್ಲಿ ಅವರ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ದೃಶ್ಯಗಳನ್ನ ನೋಡ್ತಿರ್ಬೋದು ಜೆಸಿಬಿ ಮುಖಾಂತರ. ಯಾಕಂದ್ರೆ ಇಲ್ಲಿ ಸುಮಾರು ಒಂದು 3-4 ಮನೆಗಳಿದ್ವು. ಅದೇ ಅವರೇ ಈ ಒಂದು ಮನೆಗಳಲ್ಲಿ ಟೆಂಟ್ಗಳಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ರು. ಸದ್ಯಕ್ಕೆ ಇದೀಗ ಒಂದ್ ಕಡೆ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ದೃಶ್ಯಗಳನ್ನ ನೋಡ್ತಿರ್ಬೋದು. ಒಂದ್ ಕಡೆ ಎಲ್ಲ ಕಸಾಯಿಯವರು, ಗುಜರಿ ವ್ಯಾಪಾರಿಗಳು, ಇವರು ಇಲ್ಲಿಗೆ ಬರೋಕೆ ಒಬ್ಬ ಬ್ರೋಕರ್ ಇದ್ದಾನೆ, ಅವರಿಗೆ ತಿಂಗಳಿಗೆ ಇಂತಿಷ್ಟು ಹಣ ಕೊಡ್ತಾರೆ. ಆ ಬ್ರೋಕರ್ನ ಯಾರಂತ ಪತ್ತೆ ಹಚ್ಚಬೇಕು. ಮತ್ತೊಂದ್ ಕಡೆ ಪಶ್ಚಿಮ ಬಂಗಾಳದಿಂದ ಇಲ್ಲಿಗೆ ಕಳಿಸೋರು ಯಾರು ಎಂಬುದು ಪತ್ತೆ ಹಚ್ಚಬೇಕು. ದೃಶ್ಯಗಳನ್ನ ನೋಡ್ತಿರ್ಬೋದು ನೀವು. ಎಲ್ಲವನ್ನ ಅವರ ಟೆಂಟ್ ಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಸುಮಾರು ಟೆಂಟ್ಗಳಿದಾವೆ. ಯಾಕಂದ್ರೆ ಅವರು ಇಲ್ಲಿ 8-10 ಮನೆಗಳನ್ನ ಮಾಡಿಕೊಂಡಿದ್ರು. ಬರ್ತಾ ಇರುತ್ತೆ. ನಾಳೆ ಕೇಳ್ತೀನಿ. ಅಕ್ರಮವಾಗಿ ಸರ್ ಬನ್ನಿ ಇದೀಗ ಅಕ್ರಮ ಬಾಂಗ್ಲಾದೇಶದವರು ತೆರವು ಕಾರ್ಯಾಚರಣೆ ಮಾಡ್ತಿದ್ರಿ. ಜಾಗದ ಮಾಲೀಕ ಮಾತಾಡಿಸ್ತೀನಿ. ಈಗ ಏನ್ ಹೇಳ್ತೀರಿ ಅಂತ. ಈಗ ಅಕ್ರಮವಾಗಿ ಇಲ್ಲಿದ್ರು, ರಿಪಬ್ಲಿಕ್ ಕಾಂಡ ವರದಿ ಮಾಡಿತ್ತು. ಈಗ ನೀವು ಸಹ ತಪ್ಪು ಅರಿವಾಗಿದೆ, ಬಂದು ಜಾಗ ಖಾಲಿ ಮಾಡಿಸ್ತಿದ್ರಿ ಸರ್. ಅದಕ್ಕಂತಾನೆ ಇವಾಗ ಎಲ್ಲ ಕ್ಲೀನ್ ಮಾಡಿಸ್ತಾ ಇದೀವಿ ಸರ್. ಒಂದ್ ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಕ್ಲಿಯರ್ ಮಾಡಿಸ್ತೀರಿ. ಏನೋ ನಮ್ಗೆ ಗೊತ್ತಿಲ್ಲದ್ರೆ ತಪ್ಪಾಗ್ಬಿಟ್ಟೈತೆ, ಅವ್ರದ್ದೇನೋ ಇದ್ ಮಾಡ ನಮಗೂ ಗೊತ್ತಿಲ್ಲ ಅದೇನಾಗೈತೋ, ಅದ್ರ ಕ್ಲಿಯರ್ ಮಾಡಿಸ್ತೀರಿ ಸರ್. ಎಷ್ಟು ಜನ ಇದಾರೆ ಗೊತ್ತಾಯ್ತು ಏನಾದ್ರು ಸರ್? ಅದೆಲ್ಲ ಗೊತ್ತಿಲ್ಲ. ಪೊಲೀಸ್ ಅವ್ರು ತನಿಖೆ ಮಾಡಿದ್ದಾರೆ, ಅವರು ಇದ್ ಮಾಡ್ಕೊಂಡು ಹೋಗಿದ್ದಾರೆ. ನೋಡೋಣ ಸರ್ ಇನ್ನ ಏನೇನಾಗತ್ತೋ. ಎಲ್ಲ ಯಾರೆಲ್ಲ ಅಕ್ರಮವಾಗಿದ್ದಾರೆ ಬಾಂಗ್ಲಾದವರು ಅವರೆಲ್ಲ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರಲ್ಲ ಸರ್, ನೀವೇ ನೋಡ್ಬೋದು. ನೀವು ಎಲ್ಲ ಮಾಡಿಸ್ತಾ ಇದೀರಿ. ಹೇಗೆ ಕೊಟ್ರಿ ಅಂತ ಗೊತ್ತಾಗಲ್ಲ ನಿಮಗೆ, ಕೊಡುವಾಗ ಜಾಗ ಕೊಡುವಾಗ ಅಂತ? ನಮ್ಗೆಲ್ಲ ಗೊತ್ತಾಗಿಲ್ಲ ಸರ್. ನಮ್ ತಂದೆಯವ್ರು ಇದ್ ಮಾಡಿದವಾಗ ಏನೋ ಆಗಿದೆ, ಇವಾಗ ಗೊತ್ತಾಗಿದೆ ಅಲ್ಲ, ತಪ್ಪಂತ ಗೊತ್ತಾಗಿದೆ. ಅದಕ್ಕೆ ಎಲ್ಲ ಕ್ಲಿಯರ್ ಮಾಡಿ ಡೆಮಾಲಿಷ್ ತಪ್ಪಂತ ಗೊತ್ತಾಗಿದೆ, ಕೊಟ್ಟಿದ್ದು ತಪ್ಪಂತ ಗೊತ್ತಾಗಿದೆ. ಅದಕ್ಕೆ ಸರ್ ಇವಾಗ ಡೆಮಾಲಿಷ್ ಮಾಡಿಸ್ತಾ ಇದೀರಿ ಸರ್. ನೋಡ್ತಿರ್ಬೋದು ಒಂದ್ ಕಡೆ ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನ ಮಾಡಿಕೊಂಡಿದ್ರು, ಟೆಂಟ್ ಗಳನ್ನ ಮಾಡಿಕೊಂಡಿದ್ರು. ಇದೇ ಜಾಗದಲ್ಲಿ ಇದೀಗ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ಜೆಸಿಬಿ ಮುಖಾಂತರ. ಇಲ್ಲಿ 8 ಮನೆಗಳಿದ್ದವು. 8 ಮನೆಗಳನ್ನ ಇದೀಗ ಎಲ್ಲ ಪೀಸ್ ಮಾಡ್ತಿದ್ರೆ. ಇಲ್ಲೆಲ್ಲ ಅಕ್ರಮ ಬಾಂಗ್ಲಾದೇಶದವರು ಇದ್ರು, ಅವರ ಮನೆಗಳು ಇದೀಗ ಪೀಸ್. ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ಒಂದ್ ಕಡೆ ಖುಷಿ ಪಡ್ತಿದ್ದಾರೆ. ಯಾಕಂದ್ರೆ ಎಲ್ಲ ಮನೆಗಳನ್ನ ಡೆಮೊಲೇಷನ್ ಮಾಡ್ತಿದ್ರೆ. ದೃಶ್ಯಗಳನ್ನ ನೋಡ್ತಿರ್ಬೋದು. ಇದೆಲ್ಲ ಮನೆಗಳನ್ನ ಸದ್ಯಕ್ಕೆ ಡೆಮೊಲೇಷನ್ ಮಾಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶರು ಇದ್ದಾರೆ ಅವರೆಲ್ಲ ಪತ್ತೆಗೆ ಜಾಗದ ಮಾಲೀಕ ಮುಂದಾಗಿದ್ದಾರೆ. ನಮಗೆ ಗೊತ್ತಿದ್ದಿಲ್ಲ, ಆದ್ರೆ ಈಗ ಗೊತ್ತಾಗಿದೆ, ತಪ್ಪಿನ ಅರಿವಾಗಿದೆ. ನಮ್ಮ ತಂದೆಯವರು ಈ ಜಾಗವನ್ನ ನೀಡಿದ್ರು, ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ, ಮಾಹಿತಿ ಕೊರತೆ ಇತ್ತು. ನಮಗೆ ಇದೀಗ ಪೊಲೀಸರು ಮಾಹಿತಿ ನೀಡಿದ್ರು. ಒಂದ್ ಕಡೆ ನಿಮ್ಮ ವರದಿಯಿಂದ ಮಾಹಿತಿ ಗೊತ್ತಾಯಿತು. ಆ ಒಂದು ದೃಷ್ಟಿಯಿಂದ ಸದ್ಯಕ್ಕೆ ಇದೀಗ ಈ ಒಂದು ಜಾಗದಲ್ಲಿ ಅಕ್ರಮ ಬಾಂಗ್ಲಾದೇಶದವರು ಇದ್ರು ಎಂಬುದು ಗೊತ್ತಾಗಿದೆ. ಹೀಗಾಗಿ ಆ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಸದ್ಯಕ್ಕೀಗ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಎಲ್ಲಾ ಟೆಂಟ್ಗಳು ಪೀಸ್. ಯಾಕಂದ್ರೆ ರಿಪಬ್ಲಿಕ್ ಕಾಂಡ ಅದೇ ವರದಿ ಮಾಡಿತ್ತು. ಯಾಕಂದ್ರೆ ಆ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಅವನ್ನ ನರಮೇಧ ಮಾಡ್ತಿದ್ರೆ, ಅವರು ಇಲ್ಲಿ ಅಕ್ರಮವಾಗಿ ಬಂದು ಆರಾಮಾಗಿ ನಮ್ಮ ದೇಶದಲ್ಲಿ ಒಂದ್ ಕಡೆ ವ್ಯಾಪಾರ ವಹಿವಾಟು ಸಹ ಮಾಡ್ತಿದ್ರೆ. ಯಾಕಂದ್ರೆ ಇವರು ಕಸಾಯಿಯವರು, ಗುಜರಿ ವ್ಯಾಪಾರಿಗಳು, ಇವರಿಗೆ ಒಬ್ಬ ಮಾಲೀಕ ಇರ್ತಾನೆ. ಆ ಮಾಲೀಕನ ಮುಖಾಂತರ ಈ ಎಲ್ಲಾ ವ್ಯವಹಾರಗಳನ್ನ ನಡೆಯುತ್ತೆ. ಯಾಕಂದ್ರೆ ಅವರು ರಿಪಬ್ಲಿಕ್ ಕಾಂಡಕ್ಕೆ ಬೆಳಗ್ಗೆಯಿಂದ ನಿರಂತರ ವರದಿ ಮಾಡ್ತಿದೆ. ರಿಪಬ್ಲಿಕ್ ಕಾಂಡಕ್ಕೆ ಅಕ್ರಮ ಬಾಂಗ್ಲಾದೇಶದ ಪ್ರಜೆಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಢಾಕಾದಿಂದ ಬಂದಿದ್ದೇವೆ, ಅಕ್ರಮವಾಗಿ ಬಂದಿದ್ದೇವೆ. ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲಕ್ಕೆ ಬಂದು ಅಲ್ಲಿಂದ ಆಧಾರ್ ಕಾರ್ಡ್, ID ಕಾರ್ಡ್ ಎಲ್ಲವನ್ನ ಮಾಡಿಸಿಕೊಂಡು ಟ್ರೈನ್ ಮುಖಾಂತರ ಬೆಂಗಳೂರಿಗೆ ಬಂದಿದ್ದೇವೆ. ಈ ಒಂದು ಜಾಗವನ್ನ ನಾವು ಬಾಡಿಗೆ ಮುಖಾಂತರ ಪಡೆದಿದ್ದೇವೆ. ತಿಂಗಳಿಗೆ ಇಷ್ಟಂತ ನಾವು ಹಣ ಕೊಡ್ತೀವಿ ಜಾಗದ ಮಾಲೀಕನಿಗೆ ಅಂತ ರಿಪಬ್ಲಿಕ್ ಕಾಂಡಕ್ಕೆ ಸ್ಪಷ್ಟವಾಗಿ ಹೇಳಿದ್ರು. ಅದಾದ ನಂತರ ರಿಪಬ್ಲಿಕ್ ಕಾಂಡ ನಿರಂತರವಾಗಿ ವರದಿ ಮಾಡಿತ್ತು. ಜಾಗದ ಮಾಲೀಕರಿಗೆ ನಾವು ಭೇಟಿ ಆಯಿತು. ಜಾಗದ ಮಾಲೀಕರಿಗೆ ವಿಷಯವನ್ನ ತಿಳಿಸಿದ್ವಿ. ಕೂಡಲೇ ಜಾಗದ ಮಾಲೀಕ ತಪ್ಪನ್ನ ಅರಿವಾಗಿದೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಜಾಗವನ್ನ ಇಲ್ಲಿರುವಂತಹ ಅಕ್ರಮ ಬಾಂಗ್ಲಾದ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ. ದೃಶ್ಯಗಳನ್ನ ನೋಡ್ತಿರಬಹುದು. ಇವರೆಲ್ಲ ಕಸಾಯಿಯವರು ನಗರದ ಕಸಗಳನ್ನ ತಂದು ಇಲ್ಲಿ ಬಂದು ಹಾಕೋರು, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋರು. ಸದ್ಯಕ್ಕೆ ಇದೀಗ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ಖುಷಿ ವ್ಯಕ್ತಪಡಿಸಿದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಮೂವರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಯಾಕಂದ್ರೆ ಬೆಳಗ್ಗೆಯಿಂದ ರಿಪಬ್ಲಿಕ್ ಕಾಂಡ ವರದಿ ಮಾಡಿತ್ತು. ಒಂದ್ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು, ಹೆಬ್ಗೋಡಿ, ಜಿಗಣಿ ಪೊಲೀಸರು, ಮತ್ತೊಂದು ಕಡೆ ಬನ್ನೇರುಘಟ್ಟ ಪೊಲೀಸರು ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ರು. ಖುದ್ದಾಗಿ ಇನ್ಸ್ಪೆಕ್ಟರ್ ಬಂದು ಎಲ್ಲವನ್ನ ಮಾಹಿತಿಯನ್ನ ಪಡೆದುಕೊಂಡ್ರು. ಸದ್ಯಕ್ಕೆ ಮೂವರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಆ ಮೂವರು ಸರಿಯಾಗಿ ವಿಚಾರಣೆ ಮಾಡಿದರೆ ಎಷ್ಟು ಜನ ಇರಬಹುದು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದ್ ಕಡೆ ಇದು ವಿಚಾರಣೆ ಮಾಡಬೇಕಾಗುತ್ತೆ.
ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ. ಇಲ್ಲಿ ಹಿಂದೂ ಮುಖಂಡರಿದ್ರೆ ಅವ್ರನ್ನೆಲ್ಲ ಮಾತಾಡಿಸ್ತೀನಿ, ಕೇಳ್ತೀನಿ. ಸರ್, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು, ಬಟ್ ಇದೀಗ ಏನ್ ಹೇಳ್ತೀವಿ, ಎಲ್ಲ ತೆರವು ಕಾರ್ಯಾಚರಣೆ ಆಗ್ತಿದೆ ಅಕ್ರಮ ಬಾಂಗ್ಲಾ ಮನೆಗಳನ್ನ. ಮೊದಲಿಗೆ ರಿಪಬ್ಲಿಕ್ ಚಾನೆಲ್ಗೆ ಧನ್ಯವಾದ ತಿಳಿಸ್ತೀವಿ. ಬೆಳಗ್ಗಿಂದ ನಿರಂತರವಾಗಿ ಮಾಡಿದ ಪ್ರತಿಫಲ ಇವತ್ತು ಎಲ್ಲ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿ ಇವ್ರ ಇದಾಗಿದೆ ಅಂದ್ರೆ ನೋಡಿ, ಹಸು ಕೊಂಬಿಗೆ ತ್ರಿವರ್ಣ ಧ್ವಜ ಪೇಂಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಗೋಮಾತೆಗೆ ಯಾವ ರೀತಿ ಅವಮಾನ ಮಾಡ್ತಾ ಇದ್ದಾರೆ ನೋಡಿ. ಈ ತರ ಒಂದಲ್ಲ ಎರಡಲ್ಲ, ಇವರು ನಿರಂತರವಾಗಿ ದೇಶವನ್ನು ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡಿದ್ದಾರೆ. ಇವತ್ತು ನಾವು ಮೊದಲು ಧನ್ಯವಾದ ನಿಮ್ಗೆ ರಿಪಬ್ಲಿಕ್ ಅವರಿಗೆ ಧನ್ಯವಾದ ತಿಳಿಸ್ತೀವಿ. ನಮಸ್ಕಾರ ರಿಪಬ್ಲಿಕ್ ಚಾನೆಲ್ ನವರಿಗೆ. ನಿಜವಾಗ್ಲೂ ಎಲ್ಲಾ ಚಾನೆಲ್ನವರು ಈ ರಿಪಬ್ಲಿಕ್ ಚಾನೆಲ್ನವ್ರು ನೋಡಿ ಕಲ್ತ್ಕೋಬೇಕು. ಯಾಕಂದ್ರೆ ಇವ್ರಿಗೊಬ್ಬರಿಗೆ ಅಲ್ಲ ದೇಶಾಭಿಮಾನ ಇರೋದು. ಎಲ್ಲಾ ಚಾನೆಲ್ಗಳು ಸತ್ಯವಾದ ವಿಷಯವನ್ನು ಪ್ರತಿ ಮನೆಗಳಿಗೂ ತಲುಪಿಸೋದಕ್ಕೆ ಇದಕ್ಕಾಗುತ್ತೆ. ಸಿದ್ದರಾಮಯ್ಯನವರೇ ನೋಡಿ, ಇಲ್ಲೂ ಅಕ್ರಮ ಬಾಂಗ್ಲಾದೇಶಿಗರನ್ನು ಓಡಿಸುವ ಕಾರ್ಯ ನಿರಂತರವಾಗಿ ನಡೀತಿದೆ. ನಿಮ್ ಸರ್ಕಾರ ಕೈ ಕುತ್ಕೊಂಡಿದೆ. ಇಲ್ಲಿ ಬಂದ್ಬಿಟ್ಟು ಆಮೇಲೆ ಇವರಿಗೆಲ್ಲ ನಾವು ಮನೆ ಕೊಡ್ತೀವಿ, ಕ್ವಾರ್ಟರ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ತೆರಿಗೆ ಹಣದಿಂದ ನೀವು ಆಟ ಆಡೋಕ್ ಬರಬೇಡಿ. 25 ವರ್ಷದಿಂದ 113 ವಾರ್ಡ್ ಕೋಡಿಯಲ್ಲಿನಲ್ಲಿ ಪೌರ ಕಾರ್ಮಿಕರಿಗೆ ಮನೆಗಳ ಕೊಡದೆ ಅವ್ರನ್ನ ಓಡಿಸಿ ಕ್ವಾರ್ಟರ್ಸ್ ಕೊಡದೆ ಮಾಡಿದೀರಾ. ಮೊದಲು ಅವ್ರು ಕೊಡಿ, ಆಮೇಲೆ ನೀವು ವಿದೇಶಿನವರಿಗೆ, ಉಗ್ರರಿಗೆ, ದೇಶದ್ರೋಹಿಗಳಿಗೆ ಕೊಡ್ರಿ. ನಮ್ ದುಡ್ಡಲ್ಲಿ ನೀವು ಆಟ ಆಡೋದನ್ನ ನಿಲ್ಲಿಸಿ. ನಮ್ಮ ದುಡ್ಡು, ನಮ್ಮ ತೆರಿಗೆ, ನಮ್ಮ ಹಕ್ಕು. ವಿದೇಶಿನವರಿಗೆ, ಉಗ್ರರಿಗೆ ನಮ್ಮ ದುಡ್ಡಿನಲ್ಲಿ ನೀವು ಆಟ ಆಡೋದನ್ನ ನಿಲ್ಲಿಸಿ ದಯವಿಟ್ಟು. ತುಂಬಾ ಖುಷಿ ಆಯಿತು. ಮತ್ತೆ ತುಂಬಾ ಥ್ಯಾಂಕ್ಸ್ ಆರ್ ಕನ್ನಡ ನ್ಯೂಸ್ ಅವರಿಗೆ. ನಮಗೆ ಬಾಂಗ್ಲಾದೇಶ ಸಿಕ್ಕರು. ಇಷ್ಟಕ್ಕೆ ಅಲ್ಲ, ನೆಕ್ಸ್ಟ್ ಎಲ್ಲಾ ಸೆಡ್ಗಳು ಹೋಗ್ತೇವೆ, ಇದು ಬಿಡಂಗಿಲ್ಲ. ಎಲ್ಲಾ ಸೆಡ್ ಅಲ್ಲಿ ಎಲ್ಲಿರ್ತಾರ ಬಾಂಗ್ಲಾದೇಶರ್ನ ನಾವು ನಮ್ಮ ದೇಶದಿಂದ ಹೊರಗಡೆ ಕಳಿಸ್ತೇವೆ. 1 minute ಟಾಕಿಂಗ್. ಭಾರತ್ ಮಾತಾ ಕಿ ಜೈ. ನನ್ನ ದೇಶ ಯಾವನಾರು ಮುಟ್ಟಕ್ ಬಂದ್ರೆ ಅಕ್ರಮವಾಗಿ ಇದೇ ಪರಿಸ್ಥಿತಿ ಎದುರಿಸ್ತೀರಾ. ಬೆಂಗಳೂರಲ್ಲಿ ಎಷ್ಟು ಜನ ಓನರ್ಸ್ ಗಳಿದ್ದಾರೆ, ಲ್ಯಾಂಡ್ ಓನರ್ಸ್ಗಳು. ಇವಾಗ್ಲೇ ಒಂದು ಪಾಠ ಆಗಬೇಕು. ಈ ವಿಡಿಯೋ ನೋಡ್ಕೊಂಡು ಕಲ್ತ್ಕೊಳ್ಳಿ ಆರ್ ಕನ್ನಡದಲ್ಲಿ. ಇನ್ನ ಯಾರಾದ್ರೂ ಇದಕ್ಕೆ ಹೆಚ್ಚು ಕಡಿಮೆ ನೀವು ಬಾಂಗ್ಲಾದೇಶದವರಿಗೆ, ನುಸುಳುಕೋರರಿಗೆ, ಪಾಕಿಸ್ತಾನದವ್ರಿಗೆ ಬಾಡಿಗೆ ಕೊಟ್ರೆ ಇದೇ ತರ ನಿಮ್ JCB ಬರುತ್ತೆ. ತಿಳ್ಕೊಳ್ಳಿ, ಕಾನೂನು ಮುಖಾಂತರನೇ ಬಗೆಹರಿಸ್ತೀವಿ. ತುಂಬಾ ಖುಷಿ ಆಯ್ತು. ಬೆಳಗಿಂದ 3 ದಿವಸದಿಂದ ನಿದ್ಗಟ್ಕೊಂಡು ಕೆಲಸ ಮಾಡಿದ್ಕೆ ಹೆಮ್ಮೆ ಅನಿಸ್ತಾ ಇತ್ತು ನಂಗೆ ಮಾಡಿರೋ ಕೆಲಸಗಳಿಗೆ. ತುಂಬಾ ಖುಷಿ ವಿಚಾರ. ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಯಾಕಂದ್ರೆ ಹಿಂದೂ ಪರ ಸಂಘಟನೆಗಳು ತುಂಬಾ ಖುಷಿ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಕಳೆದ 2 ದಿನಗಳಿಂದ ಒಂದ್ ಕಡೆ ಇಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿತ್ತು, ಮೆಗಾ ಆಪರೇಷನ್ ಮಾಡಿತ್ತು. ತುಂಬಾ ಜನ ಬಾಂಗ್ಲಾದವರು ಇದ್ದಾರೆ ಎಂಬುದು ಗೊತ್ತಾಯಿತು. ಅದಾದ ನಂತರ ಸ್ಟೋರಿ ಸುದ್ದಿ ಹೋದ ನಂತರ ಮತ್ತೆ ಬೆಳಿಗ್ಗೆ ಬಂದು ಇಲ್ಲಿ ಜನರನ್ನ ವಿಚಾರಣೆ ಮಾಡಿದಾಗ ನಾವು ಢಾಕಾದಿಂದ ಬಂದಿದ್ದೇವೆ, ಸುಮಾರು ಜನ ಇದ್ದೇವೆ, ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಅವರ ಸಂಬಂಧಿಕರು ಕೆಲಸ ಮಾಡ್ತಿದ್ರೆ. ಇದು ಒಂದ್ ಕಡೆ ಆಂತರಿಕ ಭದ್ರತೆಗೆ ತುಂಬಾ ಒಂದ್ ಕಡೆ ಡೇಂಜರ್ ಇದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಂತ ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ಸ್ಥಳೀಯ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ರು. ಸದ್ಯಕ್ಕೆ 3 ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದಾದ ನಂತರ ಜಾಗದ ಮಾಲೀಕನಿಗೆ ಗೊತ್ತಾಯಿತು. ಜಾಗದ ಮಾಲೀಕ ನಮ್ಮ ತಪ್ಪು ಅರಿವಾಗಿದೆ, ನಮ್ಮ ತಂದೆ ಜಾಗ ಈ ಒಂದು ಜಾಗವನ್ನು ಕೊಟ್ಟಿದ್ದಾರೆ, ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ, ಇವರು ಅಕ್ರಮ ಬಾಂಗ್ಲಾದವರು ಅಂತ ನಮಗೆ ಗೊತ್ತೇ ಇರಲಿಲ್ಲ. ಇದೀಗ ನಮಗೆ ಗೊತ್ತಾಗಿದೆ, ನಿಮ್ಮ ವರದಿ ನೋಡಿ ನಮಗೆ ಗೊತ್ತಾಗಿದೆ. ಹೀಗಾಗಿ ನಾನು ಅಕ್ರಮ ಬಾಂಗ್ಲಾದವರ ಇರುವಂತಹ ಟೆಂಟ್ಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತೇವೆ ಅಂತ ಕಡೆ ಹೇಳಿದ್ರು. ಅದಾದ ನಂತರ ಇದೀಗ ತೆರವು ಕಾರ್ಯಾಚರಣೆ ಆಗಿದೆ. ಇದೇ ಮನೆಗಳು ಸಂಪೂರ್ಣ ಇದೀಗ ತೆರವು ಕಾರ್ಯಾಚರಣೆ ಮಾಡಿದರೆ ಎಲ್ಲಾ ಮನೆಗಳು ಪೀಸ್ ಆಗಿದ್ದಾವೆ. ಈ ಒಂದು ಭಾಗದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶರು ಇದ್ರು, ಇದೇ ಟೆಂಟಲ್ಲಿ ಇದ್ರು. ಬಟ್ ಅವರು ಓಡಿ ಹೋಗಿದ್ದಾರೆ ಬೆಳಗ್ಗೆ. ಯಾಕಂದ್ರೆ ರಿಪಬ್ಲಿಕ್ ಕನ್ನಡ ವರದಿ ನಂತರ ಒಂದ್ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟ ನಂತರ ಅವ್ರು ಗೊತ್ತಾಯಿತು. ಕೆಲವರು ಓಡಿ ಹೋಗಿದ್ದಾರೆ, ಕೆಲವರು 3 ಸದ್ಯಕ್ಕೆ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ಇಲ್ಲೆಲ್ಲ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದುಕೊಂಡಿದ್ದಾರೆ. ನಮ್ಮ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಂಬುದು ಒಂದ್ ಕಡೆ ಅನುಮಾನ ಮೂಡುತ್ತೆ. ಯಾಕಂದ್ರೆ ವಿದ್ಯುತ್ ಹೇಗೆ ಕೊಟ್ಟರು ಎಂಬುದು ಒಂದ್ ಕಡೆ ಅನುಮಾನ ಮೂಡುತ್ತೆ. ಸದ್ಯಕ್ಕೆ ಇದೀಗ ಈ ಒಂದು ಟೆಂಟ್ಗಳನ್ನ ಇದೀಗ ತೆರವು ಕಾರ್ಯಾಚರಣೆ ಮಾಡಿದರೆ ಇದೇ ಭಾಗದಲ್ಲಿ ಒಂದ್ ಕಡೆ ಅಕ್ರಮ ಬಾಂಗ್ಲಾದವರು ನೆಲೆಸಿದ್ರು ಎಂಬುದು ಕಡೆ ಇಲ್ಲಿದ್ರು. ಹೀಗಾಗಿ ಇದೇ ಜಾಗದಲ್ಲಿ ಇದೀಗ ಜಾಗದ ಮಾಲೀಕ ಬಂದು JCB ತಂದು ಇದೀಗ ತೆರವು ಕಾರ್ಯಾಚರಣೆ ಮಾಡಿದ್ದಾನೆ. ಸದ್ಯಕ್ಕೆ ಇದೀಗ ಇಲ್ಲಿಗೆ ಸ್ಟಾಪ್ ಆಗಿದೆ. ಮತ್ತೆ ಎಲ್ಲಿಯಾದ್ರೂ ಅಕ್ರಮ ಬಾಂಗ್ಲಾದವರು ಕಂಡು ಬಂದ್ರೆ ತೆರವು ಕಾರ್ಯಾಚರಣೆ ಮಾಡ್ತೀವಿ. ಎಲ್ಲ ಆಧಾರ್ ಕಾರ್ಡ್, ID ಕಾರ್ಡ್ಗಳನ್ನ ಪರಿಶೀಲನೆ ಮಾಡ್ತೀವಿ. ಸದ್ಯಕ್ಕೆ ಈ ಒಂದು 3 ಅಕ್ರಮ ಬಾಂಗ್ಲಾದೇಶರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಮತ್ತೆ ಇನ್ನು ಉಳಿದಾದ್ರು ಸುಮಾರು ಜನ ಬೇರೆ ಕಡೆ ಓಡಿ ಹೋಗಿದ್ದಾರೆ. ಅವರಿಗೂ ಪತ್ತೆ ಹಚ್ಚಿ ಒಂದ್ ಕಡೆ ವಶಕ್ಕೆ ಪಡೆದುಕೊಳ್ಳಬೇಕು, ಅವರನ್ನ ನಮ್ಮ ದೇಶ ಬಿಟ್ಟು ಅವರ ದೇಶಕ್ಕೆ ಕಳಿಸಬೇಕು ಎಂಬುದೊಂದು ಕಡೆ ಒತ್ತಾಯವಾಗಿದೆ. ಇಲ್ಲಿ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಜನ ಬಂದ ಒಂದ್ ಕಡೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಅಂತ ತಿಳಿಸಿದ್ರೆ. ಯಾಕಂದ್ರೆ ಇದು ನಿರಂತರ ವರದಿಯಿಂದ ಒಂದ್ ಕಡೆ ಯಶಸ್ವಿಯಾಗಿದೆ ಕಾರ್ಯಾಚರಣೆ. ಅಕ್ರಮ ಬಾಂಗ್ಲಾದವರು ಇದೀಗ ಪೊಲೀಸರು ವಶಕ್ಕಾದ್ರೆ ಅವರ ಮನೆಗಳನ್ನ ನೆಲಸಮವಾಗಿದೆ. ಯಾಕಂದ್ರೆ ರಿಪಬ್ಲಿಕ್ ಕನ್ನಡ ನಗರದ ಹಲವು ಕಡೆ ಹೋಗಿ ಒಂದ್ ಕಡೆ ಮೇಘಾ ಅಕ್ರಮ ಬಾಂಗ್ಲಾದೇಶರ ಬಗ್ಗೆ ಸುದ್ದಿ ಬಿತ್ತರ ಮಾಡುತ್ತೆ, ಸರ್ಕಾರಕ್ಕೆ ಎಚ್ಚರಿಸುವ ಕೆಲಸಕ್ಕೆ
ರಿಪಬ್ಲಿಕ್ ಕಾಂಡ ಮಾಡ್ತಿದೆ. ಬಟ್ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಂದ್ ಕಡೆ ಬಾರ್ಡರ್ ಕ್ರಾಸ್ ದಾಟಿ ಬರ್ತಾರಂದ್ರೆ ಏನ್ ಅರ್ಥ, ನಮ್ಮ ಅಧಿಕಾರಿಗಳು, ನಮ್ಮ ಮಿಲಿಟರಿ ಏನ್ ಮಾಡ್ತಿದೆ ಎಂಬುದು ಕಡೆ ಪ್ರಶ್ನೆ ಮಾಡುತ್ತೆ. ಮತ್ತು ಅವರೆಲ್ಲ ಟ್ರೈನ್ ಅಲ್ಲಿ ಬರ್ತಾರೆ. ಮತ್ತೊಂದ್ ಕಡೆ ವೆಸ್ಟ್ ಬೆಂಗಾಲ್ ಅವರಿಗೆ ಹಾಟ್ ಸ್ಪಾಟ್, ಅಲ್ಲೆಲ್ಲ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಅಲ್ಲಿ ಬ್ರೋಕರ್ಗಳು ಜಾಸ್ತಿ ಇದ್ದಾರೆ ಎಂಬುದು ಕಡೆ ಹೇಳಲಾಗ್ತದೆ. ಆ ಬ್ರೋಕರ್ಗೆ 10,000 ಕೊಟ್ಟರೆ ನಿಮಗೆ ಎಲ್ಲಾ ಐಡಿ ಕಾರ್ಡ್ ಗಳನ್ನ ಮಾಡಿ ಕೊಡ್ತಾರೆ. ಆ ಒಂದು ಐಡಿ ಕಾರ್ಡ್ ಗಳನ್ನ ಮುಖಾಂತರ ಇಲ್ಲಿಗೆ ತರ್ತಾರೆ. ಅವ್ರನ್ನ ನಾವು ವಿಚಾರಿಸಿದಾಗ, ರಿಪಬ್ಲಿಕ್ ಕಾಂಡ ಅವ್ರಿಗೆ ವಿಚಾರಿಸಿದಾಗ ಅವರ ಊರು ಯಾವ್ದಂತ ಕೇಳಿದ್ರೆ ವೆಸ್ಟ್ ಬೆಂಗಾಲ್, ತಾಲೂಕು ವೆಸ್ಟ್ ಬೆಂಗಾಲ್, ಜಿಲ್ಲಾ ವೆಸ್ಟ್ ಬೆಂಗಾಲ್, ರಾಜ್ಯ ವೆಸ್ಟ್ ಬೆಂಗಾಲ್ ಅಂತಾರೆ. ಬಟ್ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಯಾರ್ದೋ ಆಧಾರ್ ಕಾರ್ಡ್, ಐಡಿ ಕಾರ್ಡ್ ತೆಗೆದುಕೊಂಡು ಬಂದು ಅವರು ಇಲ್ಲಿ ನೆಲೆ ಊರಿದ್ದಾರೆ. ಹೀಗಾಗಿ ತುಂಬಾ ಒಂದ್ ಕಡೆ ಆಂತರಿಕ ಭದ್ರತೆಗೆ ಇದೊಂದು ಪೆಟ್ಟು ಕೊಡಬಹುದು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಅವರ ಫ್ಯಾಮಿಲಿಗಳಾಯ್ತು ಅಪಾರ್ಟ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಿದ್ರೆ, ಒಂದ್ ಕಡೆ ಗ್ಯಾಸ್ ರೀಫಿಲಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರೆ, ಈಗ ಹಲವಾರು ಕಡೆ ನಗರದಲ್ಲಿ ವರ್ಕ್ ಮಾಡ್ತಿದ್ರೆ. ಇವರೆಲ್ಲ ಚಿಂದಿ ಆಯೋರು, ಗುಜರಿ ವ್ಯಾಪಾರಿಗಳು. ಯಾಕಂದ್ರೆ ಇಲ್ಲಿಗೆ ಒಬ್ಬ ಮಾಲೀಕ ಅಂತ ಇರ್ತಾನೆ. ಆ ಮಾಲೀಕ ಹೇಳಿದಾಗ ಇವರು ಕೆಲಸ ಮಾಡ್ತಾರೆ. ಇಲ್ಲಿಂದ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಇವರು ಆಯ್ದ ಕಸಗಳನ್ನ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಸುತ್ತಮುತ್ತ ಈ ಎಲೆಕ್ಟ್ರಾನಿಕ್ ಸುತ್ತಮುತ್ತ ಸುಮಾರು 1,000ಕ್ಕೂ ಹೆಚ್ಚು ಅಕ್ರಮವಾಗಿ ಬಾಂಗ್ಲಾದವರು ಇದ್ದಾರಂತ ಹೇಳಲಾಗ್ತದೆ. ಸದ್ಯಕ್ಕೆ ಇದೀಗ ಪೋಡು ಎಂಬ ಗ್ರಾಮದಲ್ಲಿ ಸುಮಾರು ಈಗ 10ಕ್ಕೂ ಹೆಚ್ಚು ಜನ ಇದ್ದುದು ಕಂಡು ಬಂದಿದೆ. ಈಗ 3ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಹಲವಾರು ಬಗ್ಗೆ ಇನ್ನು ಓಡಿ ಹೋಗಿದ್ದಾರೆ. ಅವ್ರ ಬಗ್ಗೆ ಪೊಲೀಸರು ಒಂದ್ ಕಡೆ ಪರಿಶೀಲನೆ ಮಾಡಬೇಕಾಗತ್ತೆ, ಎಲ್ಲಿ ಇದ್ದಾರೆ ಹುಡುಕ್ಬೇಕಾಗತ್ತೆ. ಮತ್ತೆ ಈ 3ರನ್ನ ವಶಕ್ಕೆ ಪಡೆದುಕೊಂಡವರ ವಿಚಾರಣೆ ಮಾಡಬೇಕಾಗತ್ತೆ. ಎಲ್ಲಿಂದ ಬಂದಿದ್ದು, ನಿಮ್ಮ ಮುಖಂಡ ಯಾರು ಬ್ರೋಕರು, ಯಾರು ಕಳಿಸಿದ್ದು, ಅಲ್ಲಿಂದ ಹೇಗೆ ಬಂದಿದ್ದು ಎಲ್ಲ ವಿಚಾರಣೆ ಮಾಡಬೇಕಾಗತ್ತೆ. ಇದು ಆಂತರಿಕ ಭದ್ರತೆ ದೃಷ್ಟಿಯಿಂದ ಇದು ಒಂದ್ ಕಡೆ ವಿಚಾರಣೆ ಅಂದ್ರೆ ಕಠಿಣವಾಗಿ ಕಾನೂನಿನ ರೀತಿಯ ಶಿಕ್ಷೆ ಆಗಬೇಕು. ಅವರನ್ನ ಅವರ ದೇಶಕ್ಕೆ ಕಳಿಸಬೇಕೆಂಬುದು ಇಲ್ಲಿನ ಹಿಂದೂ ಪರ ಸಂಘಟನೆಗಳ ಒತ್ತಾಯವಾಗಿದೆ ಮತ್ತು ರಿಪಬ್ಲಿಕ್ ಕಾಂಡದ ಒತ್ತಾಯವಾಗಿದೆ.